ಅತ್ತೆ ಕಾಲು ನೋಯ್ತಾ ಇದೆಯಾ? ಸ್ವಲ್ಪ ಕಣೆ. ದಿವ್ಯಾ, ಏನೇ ಇದು? ನಾವಿಲ್ಲಿಗೆ ಬಂದು ಹೆಚ್ಚು ಕಡಿಮೆ 1 ಗಂಟೆ ಆಗ್ತಾ ಬಂತು. ಅವ್ರು ಇಷ್ಟೊತ್ತಾದರೂ ಬರಲಿಲ್ಲಪ್ಪ. ಅತ್ತೆ ಹೇಳ್ದಂಗೆ ದಾರಿ ತಪ್ಪಿರ್ಬೇಕು ಅನ್ಸುತ್ತೆ. ಮಾ, ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿಲ್ವಾ? ಸರಿ, ಹಾಗಿದ್ರೆ ನಡೀರಿ, ಒಳಗಡೆ ಹೋಗಿ ಪೂಜೆ ಮಾಡಿಸ್ತಿರೋಣ. ಅಷ್ಟರಲ್ಲಿ ಅವ್ರು ಬರ್ತಾರೆ. ಅದು ಹಾಗಲ್ಲ ಕಣೆ. ನಿನ್ನ ಕಾರ್ತಿಕ್ನ ಜೊತೆಗೆ ನಿಲ್ಲಿಸಿ ನಿಮ್ಮಿಬ್ಬರ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು. ಈಗ ಅವ್ರನ್ನ ಬಿಟ್ಟು ಪೂಜೆ ಮಾಡ್ಸೋಕ್ಕಾಗತ್ತಾ ಹೇಳು? ಹ್ಞೂ, ಅದು ಅಲ್ಲದೆ ಅವ್ರನ್ನ ಇಲ್ಲಿಗೆ ಬನ್ನಿ ಅಂತ ಕರೆದ್ಬಿಟ್ಟು ಅವ್ರನ್ನೇ ಬಿಟ್ಬಿಟ್ಟು ಪೂಜೆ ಮಾಡಿಸೋದು ಸರಿ ಇರುತ್ತಾ? ಫೋನ್ ಮಾಡಿ ಕೇಳಮ್ಮ. ಸರಿ. ಅಲೆ ಬಂದೇ ಬಿಟ್ರು. ದಯವಿಟ್ಟು ಕ್ಷಮಿಸಿ, ಬರೋ ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ. ದಾರಿಲಿ ಏನಾದರೂ ತೊಂದರೆ ಆಯ್ತಾ? ಛೇ, ಏನು ತೊಂದರೆ ಆಗಿಲ್ಲ, ಲೇಟ್ ಆಗೋಯ್ತು ಅಷ್ಟೇ. ಹೌದೌದು, ಏನು ತೊಂದರೆ ಆಗಿಲ್ಲ ಅಲ್ಲನಾ? ಅಯ್ಯ, ನೀನು ಯಾಕಪ್ಪ ಅಲ್ಲಿ ಕೂತ್ಕೊಳ್ಳೋದು ಬಿಟ್ಟು ಇವರಿಂದ ಬಂದಿದ್ಯಾ? ಹೋಗಲ್ಲಿ ಕೂತ್ಕೋ, ನಾವು ಪೂಜೆ ಮುಗಿಸ್ಕೊಂಡು ಬಂದು ಕೊಡ್ತೀವಿ. ಹೋಗು ಹೋಗು. ಅಜಯ್, ನಾನು ಇವನ್ ಫ್ರೆಂಡು. ಇವರು ನಿಮ್ಮ ಫ್ರೆಂಡಾ? ಅಜ್ಜಿ, ಅದು ಬರ್ತಾ ದಾರಿಲಿ ಒಂದು ಚಿಕ್ಕ ಎಡವಟ್ಟಾಯ್ತು, ಅದಕ್ಕೆ ಇವನು ಅವತಾರ ಹೀಗಾಗೋಗಿದೆ. ಸಣ್ಣ ನಡ್ಬಿಟ್ಟೇನೋ. ಹೌದು ಅಜಯ್, ಇದೆಲ್ಲ ಇವಾಗ ಫ್ಯಾಷನ್. ಭಿಕ್ಷುಕನ್ ಥರ ಬಟ್ಟೆ ಹಾಕೊಳ್ಳೋದು ಫ್ಯಾಷನಾ? ಹೋಗ್ಲಿ, ಸ್ನಾನ ಮಾಡ್ಕೊಂಡ್ ಬಂದಿದ್ಯಾ ಇಲ್ಲ ಫ್ಯಾಷನ್ನು ಅಂತ ಸೆಂಟ್ ಹೊಡ್ಕೊಂಡ್ ಬಂದಿದ್ಯಾ? ಸ್ನಾನ ಮಾಡದ ನನ್ನ ಇಡೀ ಬಾಡಿನೇ ಫುಲ್ ನೆನೆ ಹಾಕ್ಬಿಟ್ಟಿದ್ರು. ಯಾಕೆಂದ್ರೆ ಇದು ದೇವಸ್ಥಾನ ಅಪ್ಪ. ಫ್ಯಾಷನ್ಗಿಂತ ಇಲ್ಲಿ ಮಡಿವಂತಿಕೆ ಮುಖ್ಯ. ಅಜಯ್, ಡೋಂಟ್ ವರಿ, 2 ಸತಿ ಸ್ನಾನ ಮಾಡಿದ್ದೀನಿ. ಸರಿ ಜಿ, ಹೊರಡೋಣ. ಬನ್ನಿ ಅತ್ತೆ. ಬಾಮೈದ, ನೀನು ಹೋಗು, ಪ್ರಸಾದ ಕೊಡ್ತಿದ್ರೆ. ಹೇ, ಏನಾದರೂ ಮಾಡ್ಕೊ. ಬಂದೆ. ಏನ್ ಸತ್ಯ, ನೀನೇನಿಲ್ಲಿ? ಯಾಕೆ ಹಾಗೆ ನೋಡ್ತಿದ್ಯಾ? ಸೀರೆನೇ ಉಟ್ಕೊಳ್ಳಲ್ಲ ಅಂದಿದ್ರಿ, ಆದ್ರೆ
ಸೀರೆ ಉಟ್ಕೊಂಡ್ರೆ ನನ್ನ ಕಣ್ಣಲ್ಲಿ ಒಂದು ಹೊಳಪು ಬರುತ್ತೆ. ಆಗ ನೀವು ಬರೀ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿದ್ದೆ, ಆದರೆ ನೀವು ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ನೀನಲ್ಲದೆ ಬೇರೆ ಯಾರು ಸೀರೆ ತಂದ್ಕೊಟ್ಟಿದ್ರು ನನಗೆ ಕೋಪ ಬರ್ತಿತ್ತು. ಆದರೆ ನೀನು ಸೀರೆ ತಂದ್ಕೊಟ್ಟಾಗ ಉಟ್ಕೊಳ್ಳೋಣ ಅನ್ನಿಸ್ತು. ಯಾಕೆ ಹಾಗನ್ನಿಸ್ತು? ಕಣ್ಯಾಕೆ ಮುಚ್ಕೊಂಡೆ? ಕಣ್ಬಿಡು, ಕಣ್ಬಿಡು ಅಂದೆ. ಕಣ್ ಬಿಡ್ತೀಯೋ ಇಲ್ವೋ? ಏಯ್, ಬಿಡೋ ಕಣ್ಣು, ಬಿಡೋ ಕಣ್ಣು. ಏಯ್, ಕಣ್ಬಿಟ್ಟು ಹೇಳೋ ಮೇಲೆ. ನೀವುಗಳು ಟೀ ಕುಡಿಯಕ್ ಬಂದ್ರಿ ಅಂತ ನಾನು ಬಂದ್ರೆ ನಿದ್ದೆ ಉಳಿತಿದ್ಯೋ? ಓ, ಹಾಗಾದ್ರೆ ಇದೆಲ್ಲ ಕನ್ಸ? ಯಾವುದು? ಸತ್ಯ, ಒಂದ್ ಕೊಟ್ಸಿರ ನೀನು ಉಟ್ಕೊಂಡಿಲ್ವಾ? ಉಟ್ಕೋ ಸತ್ಯ, ಸಕ್ಕದಾಗ ಕನ್ಸ್ಯ. ಅವ್ನು ಹೇಳಿದ್ ನಿಜಾನೇ, ನಿನ್ ಲುಕ್ಕೇ ಬದಲಾಗೋಗುತ್ತೆ. ತೆಗೆದೊಂದು ಬಿಟ್ಟು ಅಂದ್ರೆ ನಿನ್ ಮುಖದ ಲುಕ್ಕು ಚೇಂಜ್ ಆಗ್ಬಿಡುತ್ತೆ. ಸೀರೆ ಅಂತೆ ಸೀರೆ, ಎದ್ ಕೆಲಸ ನೋಡಿದ್ರೆ ಸರಿ, ಈಗ ಇಲ್ಲ ತಲೆ ಮೇಲೆ ಕೊಟ್ಬಿಡ್ತೀನಿ. ಸರಿ ಬಿಡು ಸತ್ಯ, ಯಾಕಂಗ್ ಬೈತ್ಯಾ? ನಿದ್ದೆ ಮಾಡಕ್ಕೂ ಬಿಡಲ್ಲ ಅಪ್ಪ.